ಎಲ್ಲ ಕುರಿಗಳು ಮೇಸಿ ಸಾಕಾಗವನೆ. ಅದ್ರೊಳಗೆ ಇದ್ಯಾವುದೋ ಒಂದು ಇದ್ರ ಕುರಿ ಅನ್ನುವಂಗೆ ಲೆಕ್ಕಕ್ಕೆ ತಗೊಳ್ಳಲ್ಲ ಅವನು. ಆಡಲಿ ಬಿಡಿ, ಹಾಕ್ಲಿ ಬಿಡಿ ಕೇಸು. ಅದ್ರ ಜೊತೆಗೆ ಇವರು ಬಿ ಜೆ ಪಿಯವರು ಇವ್ರದ್ದೇನು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಏನು ಹಗರಣ ಏನಿದೆ ಹಗರಣ? ಯಾರ್ಯಾರು ಎಷ್ಟೆಷ್ಟು ಸೈಟ್ ತಗೊಂಡವ್ರೆ ತೆಗೀರಿ. ಅವಕಾಶ ಸಿಕ್ಕಿದ್ರೆ ನಾನು ಹಾಕ್ತೀನಿ ಅಂತಾರೆ, ತಪ್ಪೇನೋ? ಈಗ ನೆನ್ನೆ ಮೊನ್ನೆ ಗೆದ್ದವನು ಪ್ರದೀಪ್ ಈಶ್ವರ್ ಕೊಟ್ಟರು ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತಾನೆ. ಸಿದ್ದರಾಮಯ್ಯನವ್ರ ಹೆಸರು ಹೇಳಿದ್ರೆ ಎಷ್ಟು ಓಟ್ ಬೀಳ್ತವೆ, ಇನ್ನೊಬ್ರು ಯಾರು ಹೇಳ್ತಾ ಇದ್ದೀರಲ್ಲ ಅವ್ರ ಹೆಸರು ಹೇಳಿದ್ರೆ ಎಷ್ಟು ಓಟ್ ಬೀಳ್ತವೆ, ಅವರು ಜನಸಂದಣಿ ಹೆಂಗೆ ಸೇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಆದ್ರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇರೋರಿಗೇನೋ ಒಂದು ಕ್ವಶನ್ ಮಾರ್ಕ್ ಇದೆ ಅಲ್ವಾ, ಬದಲಾದ್ರೆ ನಾವು ಆಗ್ತೀವಿ ಅನ್ನೋದೊಂದು ಅವ್ರಿಗೂ ಇದೆಯಲ್ಲ, ಅವ್ರ ತಲೆಯಲ್ಲೂ. ಅಂದ್ರೆ ಅದೇ ಸರ್ಕಾರದಲ್ಲಿ ಅವ್ರ ಜೊತೆನೇ ಎತ್ಕೊಂಡು ಅವರಿಗೇನೆ ಅನುಮಾನ ಇದೆಯಲ್ವಾ? ಇಲ್ಲ ಅವರೆಲ್ಲ ಈಗ ನೀವು ಹೇಳಿದ್ರಲ್ಲ, ನಮ್ಮ ಮುಖ್ಯಮಂತ್ರಿ ಆಗ್ತೀವಿ ಅಂದವರೆಲ್ಲ ಎಲ್ಲ ಸಿದ್ದರಾಮಯ್ಯ ಪರ ಇರೋರೆ, ಡಿ ಕೆ ಶಿವಕುಮಾರ್ ಪರ ಇರೋರೆ. ಅದರಲ್ಲೇನು ಯಾವ ವಿರೋಧ ಇಲ್ಲ. ಅವಕಾಶ ಸಿಕ್ಕಿದ್ರೆ ನಾನು ಆಗ್ತೀನಿ ಅಂತಾರೆ, ತಪ್ಪೇನೋ? ಈಗ ನೆನ್ನೆ ಮೊನ್ನೆ ಗೆದ್ದವನು ಪ್ರದೀಪ್ ಈಶ್ವರ್ ಕೊಟ್ಟರು ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತಾನೆ, ತಪ್ಪೇನೋ? ಆಸೆ. ರಾಜಕೀಯದಲ್ಲಿ ಹೋದವನು ಒಬ್ಬ ಎಮ್ ಎಲ್ ಎ ಆದವನು ಚೀಫ್ ಮಿನಿಸ್ಟರ್ ಮೇಲೆ ಕಣ್ಣಿಟ್ಟಿರ್ತಾನೆ, ಆಸೆ ಅಷ್ಟೇ. ಅಲ್ಲಿ ಬರಬೇಕು ಅಂದ್ರೆ 40 ವರ್ಷ ನೀರು ಕುಡ್ದವ್ರು ಇವರು. ಕುಡಿಬಾರ್ದು ನೀರೆಲ್ಲ ಕುಡಿಸ್ಬಿಟ್ಟವ್ರೆ ಸಿದ್ದರಾಮಯ್ಯನಿಗೆ, ನರಳೋಗ್ಬಿಟ್ಟವ್ರೆ. ಇವತ್ತು ಹೆಂಗಿದಾರೋ ಅನುಭವದ ಮುಂದೆ ಯಾವುದೂ ಇಲ್ಲ. ಇವ್ರಿಗೆಲ್ಲ ಇನ್ನೂ ಅನುಭವ ಸಾಲದು. ಆಮೇಲೆ ಜನ ಸಂಘಟನೆ ಕಮ್ಮಿ. ಇವ್ರ ಹೆಸರು ಹೇಳಿದ್ರೆ ಸಿದ್ದರಾಮಯ್ಯನವ್ರ ಹೆಸರು ಹೇಳಿದ್ರೆ ಎಷ್ಟು ಓಟ್ ಬೀಳ್ತವೆ, ಇನ್ನೊಬ್ರು ಯಾರು ಹೇಳ್ತಾ ಇದ್ದೀರಲ್ಲ ಅವ್ರ ಹೆಸರು ಹೇಳಿದ್ರೆ ಎಷ್ಟು ಓಟ್ ಬೀಳ್ತವೆ, ಅವರು ಜನಸಂದಣಿ ಹೆಂಗೆ ಸೇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಮುಂದಕ್ಕೆ 28 ಕೊಡ್ತಾರೆ, ರಾಜ್ಯಾಧ್ಯಕ್ಷನ ಚೇಂಜ್ ಆಗ್ತಾರೆ, ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ಅನೌನ್ಸ್ ಮಾಡ್ತಾರೆ. ಅವ್ರ ಜನ ಬೆಂಬಲದ ಮೇಲೆ ಯಾರು ಗೆದ್ದು ಬರ್ತಾರೆ ಅವ್ರು ಕೊಡ್ತಾರೆ ಮುಖ್ಯಮಂತ್ರಿನ, ಅಲ್ವಾ? ಈಗ ಇದ್ದಕ್ಕಿದ್ದಂಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೆಸರು ಮೇಲೆ ಸರ್ಕಾರ ಬಂತು. 136 ಸೀಟ್ ಅಷ್ಟು ಸುಲಭ ಅಲ್ಲ ಬರೋದು. ಈ ಕಾಲೆಳಿಯವ್ರ ಜೊತೆಲಿ ಇಷ್ಟು ಸೀಟ್ ಬರಬೇಕು ಅಂದರೆ ಕಷ್ಟ. ಅಷ್ಟು ಸೀಟ್ ತಂದವ್ರು ಇವರು. ಅಧಿಕಾರ ಮಾಡಲಿ ಬಿಡಿ, ಸುಗಮವಾಗಿ ನಡೀತಾ ಇದೆ. ಎಲ್ಲ ಗ್ಯಾರಂಟಿನೂ ತಲುಪ್ತಾ ಇದೆ. ಎಲ್ಲರೂ ರಾಜ್ಯದಲ್ಲಿ ಸುಭಿಕ್ಷವಾಗವ್ರೆ. ಎಲ್ಲ ಡ್ಯಾಮ್ ನೀರು ತುಂಬಿದೆ, ಎಲ್ಲ ಮಳೆ ಬೆಳೆ ಚೆನ್ನಾಗಾಗಿದೆ, ರಾಜ್ಯ ಸುಭಿಕ್ಷವಾಗಿದೆ. ಏನು ಈ ರಾಜ್ಯದಲ್ಲಿ ಯಾವುದೇ ಕುಂದು ಕೊರತೆ ಇಲ್ಲ. ಈ ಹಾರಾಟ ಕಿರ್ಚಾಟ ಅವರು ಇವರು ಇದ್ದಾರಲ್ಲ, ತಡಿಲಾರದಕ್ಕೆ ಇವ್ರು ಆಡಳ್ತ ಮೈಕ್ ಪರ್ಚ್ಕೋತಾರೆ. ಅಷ್ಟು ಬಿಟ್ರೆ ಯಾರ ಕೈಲೂ ಏನೂ ಮಾಡೋಕ್ಕಾಗಲ್ಲ. ಯಾವ ಮೂಡೋದು ಏನೂ ಮಾಡೋಕ್ಕಾಗಲ್ಲ, ಯಾರನ್ನೂ ಯಾರು ಇಳಿಸೋಕ್ಕೂ ಆಗಲ್ಲ. ಈ ರಾಜ್ಯ ಸುಭಿಕ್ಷವಾಗಿರ್ತದೆ. ಸರ್, ಇವಾಗ ಕಾಂಗ್ರೆಸ್ ಸರ್ಕಾರ ಬಂದು ವರ್ಷದ ಮೇಲೆ 3 ತಿಂಗಳಾಯ್ತು. ವಾಲ್ಮೀಕಿ ಹಗರಣ ಆಯ್ತು, ಮೂಡ ಹಗರಣ ಅಂತ ಬಂತು. ಇವಾಗ ಸಿಎಂ ಬದಲಾವಣೆ ಬಗ್ಗೆ ರಾಜಕೀಯ ವ್ಯಕ್ತಿಗಳು ಮಾತಾಡ್ತಿದ್ದಾರೆ. ಅದು ಬಿಟ್ರೆ ಒಬ್ಬ ರಾಜಕೀಯ ವ್ಯಕ್ತಿ ಕೂಡ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡ್ತಿಲ್ಲ. ಯಾವ್ದ್ರ ಬಗ್ಗೆ? ಡೆವಲಪ್ಮೆಂಟ್ ಮೇಡಮ್, ಡೆವಲಪ್ಮೆಂಟ್ ಆಗ್ತಾ ಇದೆ. ಡೆವಲಪ್ಮೆಂಟ್ ಇಲ್ಲ ಅಂದಿದ್ರೆ ಇವ್ರು ಮಾತಾಡೋರು. ಈಗ ಬಿ ಜೆ ಪಿಯವರು ಈಗ ಮಾಡಿದ್ರಲ್ಲ, ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇದ್ದಾಗ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಓಟ್ ಕೇಳಿದ್ರ? ಅಥವಾ ಈಗ ಸಿದ್ದರಾಮಯ್ಯನ ಡೆವಲಪ್ ಮಾಡ್ತಾ ಇಲ್ಲ ಅಂತ ಏನಾರ ಹೇಳ್ತಾವ್ರಾ? ಇವ್ರು ಹೇಳ್ತಾ ಇರೋದು ಏನೂ ಇಲ್ಲ. ಈಗ ನೀವು ಯಾವ್ದು ಹೇಳಿದ್ರಲ್ಲ, ವಾಲ್ಮೀಕಿ ಹಗರಣ ತನಿಖೆ ಕೊಟ್ಟವ್ರೆ. ಮೂಢ ಆರೋಪ ತನಿಖೆ ಮಾಡ್ಕೊಳ್ಳಿ, ಸಿಂಪಲ್ಲು. ಮೂಢ ಆರೋಪ ನೀವು ಮಾಡ್ತಾ ಇರೋದು ಪಾರ್ವತಮ್ಮನ ಮೇಲೆ 3 ಎಕರೆ 16 ಗುಂಟೆ ಜಮೀನು. 3 ಎಕರೆ 16 ಗುಂಟೆ ಜಮೀನಿಗೆ ನೀವು ಎಷ್ಟು ಸೈಟ್ ಕೊಟ್ಟಿದ್ದೀರಾ? 50-50 ಕೊಟ್ಟಿದ್ದೀರಾ? ಎಲ್ಲಿ ಕೊಟ್ಟಿದ್ದೀರಾ? ಮೈಸೂರಲ್ಲಿ ಕೊಟ್ಟಿದ್ದೀರಾ? ಬೆಂಗಳೂರಲ್ಲಿ ಕೊಟ್ಟಿದ್ದೀರಾ? 5 ಎಕರೆ ನಮ್ಮ ಜಮ್ಮು ಬೆಂಗಳೂರಲ್ಲಿದ್ದರೆ ನಿಮ್ಗೆ ಎಲ್ಲಿ ಸೈಟ್ ಬೇಕು ಅಂದರೆ ವಿಧಾನಸೌಧ ಬೇಕು ಅಂತೀನಿ. ಕೊಡೋನು ಜ್ಞಾನ ಇರಬೇಕು. ಅಲ್ಲಿ ಕೊಟ್ಟ ಅಂದರೆ ಕೊಟ್ಟವ್ನು ಅವನು. ಬೇಡ, ಕೊಟ್ಬಿಡಿ 3 ಎಕರೆ 16 ಗುಂಟೆ ಇವ್ರಿಗೆ. ಇ ಎಮ್ ಐ ಹೋಗ್ಬಿಟ್ಟು ನಾನು ಜಮೀನು ತಗೊಳ್ಳಿ ಮೂಡಾಗೆ ಅಂತ ಕೊಟ್ಟಿದ್ರಾ? ಎಷ್ಟು ವರ್ಷ ಆಯ್ತು ಅದು ಅಕ್ವೈರ್ ಮಾಡ್ಕೊಂಡು? ಅಷ್ಟು ವರ್ಷದಿಂದ ಏನು ಮಾಡ್ತಾವ್ರೆ ಅವರು? ಇವ್ರು ಹಾಕ್ಬೇಕು ಕೇಸ್ ಈಗ ಮೂಡ ಮೇಲೆ. ಹಾಕಿಲ್ಲ ಸಿದ್ದರಾಮಯ್ಯ, ಗೊತ್ತಾಯ್ತಾ? ಇವ್ರು ಇಚ್ಛೆ ಬಂದಂಗೆ ನಡ್ಕೊಬಿಟ್ರೆ. ಅದ್ರ ಜೊತೆಗೆ ಇವರು ಬಿ ಜೆ ಪಿಯವರು ಇವ್ರದ್ದೇನು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಏನು ಹಗರಣ ಏನಿದೆ ಹಗರಣ? ಯಾರ್ಯಾರು ಎಷ್ಟೆಷ್ಟು ಸೈಟ್ ತಗೊಂಡವ್ರೆ ತೆಗೀರಿ. ಮೂಡಾದಲ್ಲಿ ಇಡೀ ರಾಜ್ಯದ ಎಮ್ ಎಲ್ ಎಗಳು ಎಂ ಪಿಗಳು ಎಷ್ಟೆಷ್ಟು ಸೈಟ್ ಆಗವೆ, ಅವ್ರ ಸಂಬಂಧಿಕರಿಗೆ ಎಷ್ಟು ಸೈಟ್ ಆಗವೆ, ಮಾಜಿ ಸಿ ಎಮ್ಗಳಿಗೆ ಎಷ್ಟು ಸೈಟ್ ಆಗವೆ, ಎಷ್ಟೆಷ್ಟು ಮೆಜರ್ಮೆಂಟಲ್ಲಿ ಸೈಟ್ ಆಗವೆ, ಅವರೆಲ್ಲ ಬೇರೆ, ಇವ್ರದ್ದು ಬೇರೆ. ನಾ ಜಮೀನು ಕೊಟ್ಟು ಸೈಟ್ ತಗೊಂಡವ್ರದ್ದು ಹಗರಣ, ಏನೂ ಇಲ್ಲದೆ ಸೈಟ್ ತಗೊಂಡವ್ರದ್ದು ಸಾಚನಾ? ಅಲ್ಲ, ಒಬ್ಬ ವ್ಯಕ್ತಿ ಏನೋ ಒಂದು ಲೆಕ್ಕಾಚಾರವಾಗಿ ಸೈಟ್ ತಗೊಂಡ್ರೆ, ಜಮೀನು ಕೊಟ್ಟು ಇಡೀ ರಾಜ್ಯದವರೆಲ್ಲ ಅವನ ಮೇಲೆ ಮುಗಿ ಬೀಳ್ತಿರಲ್ಲ, ಅವ್ನು ಕ್ಯಾರೆ ಅನ್ನಲ್ಲ. ಇಂಥವು ಎಷ್ಟೋ ಕುರಿ ಮೇಯಿಸ್ಬಿಟ್ಟವನವನು. ಎಲ್ಲ ಕುರಿಗಳು ಮೇಸಿ ಸಾಕಾಗವನೆ. ಅದ್ರೊಳಗೆ ಇದ್ಯಾವುದೋ ಒಂದು ಇದ್ರ ಕುರಿ ಅನ್ನುವಂಗೆ ಲೆಕ್ಕಕ್ಕೆ ತಗೊಳ್ಳಲ್ಲ ಅವನು. ಆಡಲಿ ಬಿಡಿ, ಹಾಕ್ಲಿ ಬಿಡಿ ಕೇಸು ಅಂತ ಕುಂತವನು ಅಷ್ಟೇ. ಅದಕ್ಕೇನು ಕ್ಯಾರೆ ಏನಲ್ಲ. ಸಿದ್ದರಾಮಯ್ಯಗೆ ಲೆಕ್ಕಕ್ಕಿಲ್ಲ, ಏನೇನು ಮಾಡೋಕ್ಕಾಗಲ್ಲ. ಇನ್ನೂ 3 ವರ್ಷ 9 ತಿಂಗಳು ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ. ಚಾನ್ಸ್ ಸಿಕ್ಕಿದ್ರೆ ಮುಂದಕ್ಕೂ. ಆದರೆ ಜೂನಿಯರ್ಗಳಿಗೆ ಬಿಟ್ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ.
ಬೀಟ್ ಪ್ಲಸ್ ಕರ್ನಾಟಕ.